ಗುಡ್ ಮಾರ್ನಿಂಗ್. ಇದೇ ಮಾಡ್ತಾರೆ ಇನ್ನು ಅವರು. ಈ ವಾಯ್ಸ್ ಇಂದ ಗೊತ್ತಾಗಿದೆ ಅನ್ಸುತ್ತೆ ನಾನು ಯಾರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನ. ಬಟ್ ಈ ದಿನನ ವೀಕ್ಷಕರೇ, ನಾನು ಇಲ್ಲಿ ರೆಕಾರ್ಡ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಇದೊಂದು ಪ್ರೂಫ್ ಬೇಕಿತ್ತು. ಈ ಒಂದು ರೆಕಾರ್ಡ್ ಬೇಕು ನನಗೆ ಜೀವನದಲ್ಲಿ. ದಿನಾಂಕ 6 ಜುಲೈ 2025 7 ಗಂಟೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ರಾಘು ನನಗೆ ಇದನ್ನ ಮೋಸ ಮಾಡಿದಾನೆ. ನ್ಯೂಸ್ ತರ ಹೇಳಿ ಪ್ಲೀಸ್. ಶುದ್ಧ ಮೋಸ ಮಾಡಿದಾನೆ ನನಗೆ. ಶುದ್ಧ ಮೋಸ ಅಲ್ಲ, ಅಶುದ್ಧ ಮೋಸ. ಬಾಳ ನನಗೆ ನಾನು ಶಾಕ್ ಅಲ್ಲಿ ಇದ್ದೀನಿ ಇವಾಗ. ಬಟ್ ಏನು ಮಾಡಕ್ ಆಗಲ್ಲ. ಇವತ್ತು ಆಲ್ಮೋಸ್ಟ್ ಹಾಫ್ ಡೇ ಅವನ ಜೊತೆ ಶೂಟ್ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಅಪ್ಪನ ಸಹಿಸ್ಕೋಬೇಕಂತ ಒಂದು ಇದ್ರಲ್ಲಿ. ಬೇಕಾಗಿಲ್ಲ, ಥ್ಯಾಂಕ್ಸ್. ಬಾಳ ಬಂಗಾರ ನೀ. See, I have to bear with this for another half day. Oh my god. I hope I'll be fine. Yeah, welcome. ಈ ವ್ಲಾಗ್ ಇಂದ ದುಡ್ಡು ಕಾಸು ನನಗೆ ಕೊಡ್ಬೇಕು. ಕೊಡ್ತಾರೆ. ಎಲ್ಲಿ ನಾನು ಬಂದಿದ್ದು ಕಿಚನ್ಗೆ ಪೇಮೆಂಟ್ ಬಂತ ನನಗೆ. ಈಗ ಮಾತಾಡು. ಹಾಯ್ ಅರುಣ್. ಆ ಒಂದು ಸ್ವಾದ ಇತ್ತು ಗೊತ್ತಾ? ಕಡಲೆಕಾಳು ಗುಗ್ರಿ. ಅಬ್ಬಾ. ಆಮೇಲೆ ಹಯಗ್ರೀವ. ಇನ್ನೂ ಇವಾಗ ತಿಂದಿದ್ದೀನಿ ಅನ್ನೋ ತರ ಅಯ್ಯೋ ಅಲ್ವಾ? ಎಷ್ಟು ಇಮಿಡಿಯೇಟ್ ಆಗಿ ಖಾಲಿ ಆಯ್ತು ಅಂದ್ರೆ ಹಯಗ್ರೀವ. ನಾನು ಏನಕ್ಕೆ ಅದನ್ನ ಇವಾಗ ನಾ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ನೋಡ್ರು ಮತ್ತೆ ಅದಕ್ಕೆ ಹೋಗ್ಬೇಕು. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. Sky, I tell you. What? I love you. Raghu, I tell you. What? ಮರೆಯಲ್ಲ ಈ ದಿನಾನ. ಸಿಂಪಲ್ ಅವ್ರ ಮನೇಲಿ ಕಾಫಿ ಕುಡಿಯಕ್ಕೆ ಹೇಳಿದ್ರು ನಿಮಗೆ. ರಿವೀಲ್ ಮಾಡ್ತೀನಿ. ನಾನಂದ್ರೆ ಇಲ್ಲ ನಾವು ಬೇಗ ಹೋಗೋಣ ಅಂತ ಅಂದೆ. ಅವಾಗ ಆಯ್ತು ಅಂತ. ಆಮೇಲೆ ಇಲ್ಲಿ ಬಂದ್ಮೇಲೆ ನಿಮ್ಮ ಮನೇಲಿ ಕಾಫಿ ಕುಡಿಯಕ್ಕೆ ಕರೆದ್ರಲ್ಲ, ನಾನು ಸೀದಾ ಎದ್ದು ಬಂದ್ಬಿಟ್ನಾ. ಈ ದಿನ ಮರೆಯಲ್ಲ ಅಂತ ಇದ್ದಾರೆ. ನಾನು ಇವಾಗ ನೆಕ್ಸ್ಟ್ ಇಲ್ಲ ಅವ್ರ ಮನೇಲಿ ಯಾವ ಲೆವೆಲಿಗೆ ಕಾಫಿ ಕುಡಿತೀನಿ ಅಂತ ಅಂದ್ರೆ ಬಕೆಟ್ ಅಲ್ಲಿ ಏನ್ ಬೇಕಾಗಿಲ್ಲ ಥ್ಯಾಂಕ್ಸ್. ಈ ತರ ಯಾರಾದ್ರೂ ಹೇಳೋಕೆ ಕೇಳಿದ್ದೀರಾ ಏನ್ ಬೇಕಾಗಿಲ್ಲ ಥ್ಯಾಂಕ್ಸ್ ಅಂತ? ಅವ್ರ ಹಂಗೆ ಹೇಳಿದ್ರೆ ಅಂದ್ರೆ ನಾನು ಇನ್ ಯಾವತ್ತೂ ಮನೆಗೆ ಹೋಗಲ್ಲ ಅಂತ ಹೇಳೋದೇ ಇಲ್ಲ. ಕಾಫಿ ಕುಡ್ತೀನಿ ನಮ್ಮ ಮನೆಗೆ. ನಗಸ್ ಬೇಡ ರಾಘು. ಇಲ್ಲ ಇಲ್ಲೇನಾರು ಆಗ್ತಾ ಇದಾರೆ. ನಗು ಬರೋತರ ಕಮ್ಮಿ ಮಾಡಿದ್ದೆ ನಾನು. ಒಳಗೆ ಆಗ್ತಿದ್ದೀನಿ ನಾನು. ಆಮೇಲೆ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದೆಲ್ಲ ಟ್ಯಾಲೆಂಟ್ ಇದೆ. ಅಲ್ಲಿ ರಾಘು ರೆಡಿ ಆಗ್ತಾ ಇದ್ದಾನೆ with his makeup, and we have our DOP today, Kiran ಅವರು, and I'm getting my hair done. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಶೂಟ್ ಶುರು ಮಾಡ್ತಾ ಇದ್ದೀವಿ. ಒಂಥರ ಇವಾಗ ಒಂಥರ I'm getting into that place. ಹಿಂಗೆ ಶೂಟ್ ಶುರು ಆಗುತ್ತಲ್ಲಪ್ಪ ಅಂತ. You can't have fun and ಇದೆಲ್ಲ. Okay, we have to get serious. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬುಜ್ಜಿ ಮಾತಾಡ್ತೀರಾ? ಹಲೋ ಬುಜ್ಜಿ ಮಾತಾಡಿ ಏನಾದ್ರು ಲಾಗಲ್ಲಿ. ಹಾಯ್ ಗೈಸ್, ನಾವು ಇವತ್ತು ಎಲಿಮೆಂಟ್ಸ್ ಅಲ್ಲಿ ಇದೀವಿ and we are shooting one bomb fire blockbuster song ಗೆ ನಾನು ರಾಘು ಡಾನ್ಸ್ ಮಾಡ್ತಾ ಇದೀವಿ. and we have Kiran with us and ನಮ್ಮ ಮೇಕಪ್ ಆರ್ಟಿಸ್ಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಸ್ವಲ್ಪ ಫೋನ್ ಅಲ್ಲಿ ಬಿಜಿ ಇದ್ದಾರೆ. ಆರಾಮಾಗಿ ಬಿಜಿಯೆಸ್ಟ್ ಅವರೇ. ನಾಳೆ ಮಾಡೆಲ್ ಬಿಹೈಂಡ್ ದ ಕ್ಯಾಮೆರಾ ನಮ್ಮ ಅರುಣ. ಹೋಗಿ ನೀವು ಫೋಕಸ್ ಹೋದ್ರಿ. ನೋ ವಾಲ್ಯೂಮ್ ಏನು ಪ್ರಾಬ್ಲಮ್ ಆಗಿಲ್ಲ, ನೀವು ಟೆನ್ಷನ್ ತೊಗೊಬೇಡಿ. ನಾನೇ ಮ್ಯೂಟ್ ಮಾಡಿರೋದು. ಯಾಕೆ ಅಂದರೆ ಯಾವ ಸಾಂಗು ಅಂತ ನಿಮಗೆ ಗೊತ್ತಾಗೋಗುತ್ತೆ ಅಂತ. ಇದು ಯಾವಾಗ ರಿಲೀಸ್ ಆಗುತ್ತೆ ನನಗೆ ಶ್ಯೂರ್ ಇಲ್ಲ, ಬಟ್ ಸುಮ್ಮನೆ BTS ಹಾಕಿದ್ದೀನಿ ಸೊ ದಟ್ ನೀವು ಗೆಸ್ ಮಾಡ್ತಿರ್ಲಿ ಅಂತ. ಇದೇ ಟೈಮಲ್ಲಿ ನಮ್ಮಮ್ಮ ಅಲ್ಲೊಂಚೂರು ಪಾತ್ರೆ ಸೌಂಡ್ ಮಾಡಬೇಕು. ಎನಿವೇ ಸಾಂಗ್ ಯಾವುದು ಅಂತ ಗೆಸ್ ಮಾಡಿ ಕ್ಲೂ ಕೊಡ್ತಾ ಇದ್ದೀನಿ. ಇದು ಕೂಡ ಒಂದು D-Boss ಸಾಂಗ್, ಸೊ ಕೀಪ್ ಗೆಸ್ಸಿಂಗ್. ಹಿಂಗೆ ಪಾರ್ಸಲ್ಗಳು ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ಇಷ್ಟೊಂದು ಪಾರ್ಸಲ್ ಒಟ್ಟಿಗೆ ಆರ್ಡರ್ ಮಾಡಿರೋದು. ಆದರೆ ಟೆನ್ಷನ್ ತೊಗೋಬೇಡಿ, ಇಷ್ಟು ಸೇರಿ ಬರೀ 1000 ರೂಪೀಸ್ ಆಗಿದೆ ಅಂದರೆ ನಂಬ್ತೀರಾ? ನಂಬಲ್ಲ ನೀವು. ಆದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರ ರೇಟೆಲ್ಲ ಹೇಳ್ತೀನಿ. ತೆಗೆದ ಮೇಲೇ ನನಗೂ ಗೊತ್ತಾಗೋದು ಏನಿದೆ ಇದರಲ್ಲಿ ಅಂತ. ಇಷ್ಟು ಸೇರಿ 75 ರೂಪೀಸ್ 75. ಈಸಿ, ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋದು. ಓ ಮೈ ಗಾಡ್, ಇಟ್ಸ್ ಸೊ ಪ್ರಿಟಿ. ವೇಟ್, ಓಕೆ, ದ ಹಾರ್ಟ್ ಒನ್. ಆ್ಯಂಡ್ ಇದನ್ನು ಇಲ್ಲೆಲ್ಲ ಬ್ಯಾಕ್ ಸೈಡ್ ಏನಂದರೆ ಪುಟ್ಟು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿಬಿಟ್ಟು ಒಂದು ಜುಟ್ಟು ಹಾಕೊಳ್ಳಿ.
ಆ ಜುಟ್ಟಿಗೆ ನೀವು ಇದನ್ನು ಹಿಂಗೆ ಹಾಕಿ ಲಾಕ್ ಮಾಡಿದ್ರೆ ಒಳಗಡೆ ಇಟ್ಸ್ ವೆರಿ ಪ್ರಿಟಿ. ಈ ಥರದ್ದು ಎಷ್ಟು ಡಿಫ್ರೆಂಟ್ ಡಿಸೈನ್ಸಲ್ಲಿದೆ. ಹಾರ್ಟ್ ರಿಪೀಟೆಡ್ ಬಟ್ ಇಟ್ಸ್ ವೆರಿ ಪ್ರಿಟಿ. ಸ್ಮ್ಯಾಶರ್, ಪೊಟ್ಯಾಟೊ ಸ್ಮ್ಯಾಶರ್. ಇದು ವೆರಿ ಶಾರ್ಪ್ ಇದೆ. ಯೂಸ್ ಮಾಡ್ತಾ ಸ್ವಲ್ಪ ಅದೇ ಥರ ಏನಂತಾರೆ ಅದಕ್ಕೆ ಬೆಂಡ್ ಆಗ್ತಾ ಹೋಗುತ್ತೆ. ಬಟ್ ಸಿಕ್ಕಾಪಟ್ಟೆ ಶಾರ್ಪ್ ಇದೆ, ವೆಯ್ಟ್ಲೆಸ್ ಕೂಡ. ಇದೆಷ್ಟಾಯಿತು ಗೊತ್ತಾ? 79 ರೂಪೀಸ್. ಆ್ಯಕ್ಚುಲಿ ಇಲ್ಲಿ MRP 121 ರೂಪೀಸ್ ಅಂತ ಇದೆ. ಆ್ಯಕ್ಚುಲಿ ಇದೆಲ್ಲ ಶಾರ್ಪ್ ಇದೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸತಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಇದು ತುಂಬ ಹೆಲ್ಪಿಗೆ ಬರುತ್ತೆ, ತುಂಬ ಯೂಸಿಗೆ ಬರುತ್ತೆ. ಇಟ್ಸ್ ಜಸ್ಟ್ ಫಾರ್ 79. ನೆಕ್ಸ್ಟ್ ಐ ಹೋಪ್ ಸೊ ಯೂಸಿಗೆ ಬರುತ್ತೆ ಅಂತ. ಇದು ಹುಕ್ಸ್. ಈ ಹುಕ್ಸು 10 ಪೀಸ್ ಏನೋ ಇದೆ ಫಾರ್ 98 ರೂಪೀಸ್. ಬಟ್ ಹೇಗೆ ಸ್ಟಿಕ್ ಮಾಡೋದು ಗೋಡೆಗೆ? ಇದನ್ನ ನಾನು ತುಂಬ ಜನ ಯೂಸ್ ಮಾಡೋದು ನೋಡಿದ್ದೆ, ಸೊ ತರಿಸಿದೆ. ಇದೇನು ಗೊತ್ತಾ? ಕ್ಲೀನ್ ಸ್ಪಾಂಜ್ ಮೇಕಪ್ ರಿಮೂವರ್. ಓ ಇಟ್ಸ್ ಸೋ ಸಾಫ್ಟ್. 79 ರೂಪೀಸ್. ಎಲ್ಲ ಅಂದರೆ ಒಂದ್ಸತಿ ಟೆಸ್ಟ್ ಮಾಡಿ ನೋಡಬೇಕು. ಬೇಕಾದ್ರೆ ಐ ಗೆಸ್ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅನ್ಸುತ್ತೆ, ಇದನ್ನು ಮೇಕಪ್ ರಿಮೂವ್ ಮಾಡೋದು ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ. ಆ್ಯಂಡ್ ಇದು ರೀಯೂಸಬಲ್ ಅಂತ ಕೂಡ ಹೇಳಿದ್ದಾರೆ. ವಾಶ್ ಮಾಡಿ ಒಣಗಿಸ್ಕೊಂಡ್ರೆ ಸಾಕು, ಮಟೀರಿಯಲ್ ಏನು ಹಾಳಾಗಲ್ಲ ಅಂತ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿದೆ. ಆ್ಯಂಡ್ ಇಟ್ ಹ್ಯಾಡ್ ಗುಡ್ ರಿವ್ಯೂ ಆಲ್ಸೋ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಇದು ಏನಂತ ನನಗೆ ನೆನಪಿದೆ ಗೊತ್ತಾ? ಇದು ನೋಟ್ಸ್, ಬಟ್ ಇಟ್ ಇಸ್ ಟ್ರಾನ್ಸ್ಪರೆಂಟ್. 138 ರೂಪೀಸ್. ಟ್ರಾನ್ಸ್ಪರೆಂಟ್ ಶೀಟ್ ಥರ ಬರುತ್ತೆ ಗೊತ್ತಾ? ನೋಡಿ, ಟ್ರಾನ್ಸ್ಪರೆಂಟ್. ಅಯ್ಯೋ ಎರಡು ಇಟ್ಕೊಂಡು ಇಷ್ಟು ಟ್ರಾನ್ಸ್ಪರೆಂಟ್ ಇದೆ. ಇದ್ರ ಮೇಲೆ ನಾವು ಬರೆದು ಇದಿಷ್ಟು ಟ್ರಾನ್ಸ್ಪರೆಂಟ್ ಇದೆ ಗೊತ್ತಾಯ್ತಾ? ಹಾಂ, ನಾವು ಇನ್ನೇನು ಸ್ಟಿಕ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಶೀಟ್ಸ್ ಇರುತ್ತೆ. ನನ್ನ ಡೈರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಕಿಚನಲ್ಲಿ ಎಲ್ಲರೂ ಸ್ಟಿಕ್ ಮಾಡ್ಬೋದು, ಏನಾದ್ರು ಬರೆದು ನೋಟ್ಸ್ ಥರ ಮಾಡ್ಬೋದು ಅಂತ. ಹಿಂಗೆ ಫಿಕ್ಸ್ ಮಾಡಬೇಕು, ಬೇರೆ ಮುರ್ಗಿಡು ಹೋದ್ರೆ ಆಮೇಲೆ. ಸ್ಕ್ಯಾಲ್ಪ್ ಮಸಾಜರ್. ಕೂದಲು ಏನಾರು ಆಗ್ಬಿಟ್ರೆ ಆಯಿಲ್ ಹಚ್ಚಿ ಹಾಗೆ ಟ್ರೈ ಮಾಡಿದ್ರೆ ಐ ಗೆಸ್ ಇಟ್ ವಾಂಟ್ ವರ್ಕ್. ಬಟ್ ಈ ಬ್ರಿಸ್ಟಲ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋಡಿ, ಈ ಥರ ಹಿಂಗೆ ಇಟ್ ಇಸ್ ಚುಚ್ತಾ ಇಲ್ಲ ತಲೆ ಬುರುಡೆಗೆ. ಚುಚ್ಚಿದ್ರೆ ಆಮೇಲೆ ಕಷ್ಟ. ಸೊ ಅದರಿಂದ ₹79. ಇದು ಮೇಕಪ್ ಸ್ಪಂಜ್ ಬ್ಲೆಂಡರು. ಈ 3 ಐಟಮ್ಸ್ ಸೇರಿ ಇಟ್ ವಾಸ್ ಜಸ್ಟ್ ಫಾರ್ ₹99. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ. ಆಫ್ಕೋರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ಇಂಪಾರ್ಟೆಂಟಾಗಿ ಬೇಕಿದ್ದು ಈ ಒಂದು ಬ್ರಷ್, ಮೇಕಪ್ ಬ್ರಷ್. ಆ್ಯಂಡ್ ಓಹೋ ಇಟ್ಸ್ ಸೋ ಸಾಫ್ಟ್. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದನ್ನ ಬ್ಲೆಂಡರ್ ಆಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪೌಡರ್ ಬ್ರಷ್ ಆಗೂ ಯೂಸ್ ಮಾಡ್ಬೋದು ಐ ಗೆಸ್. ಐ ಮೀನ್ ಕಿಚನ್ಗೆ. ನಿಮಗೂ ಇದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಇದು 2 ಬರುತ್ತೆ. 2ಕ್ಕೆ ಸೇರಿ 151 ರೂಪೀಸ್. ಇದು ಡ್ರೈಯಿಂಗ್ ಮ್ಯಾಟ್. ಕಿಚನ್ಗೆ ಪಾತ್ರೆಗಳನ್ನ ತೊಳೆದು ಇಡಬೇಕಾದ್ರೆ ನೀವು ಈ ಮ್ಯಾಟ್ ಮೇಲೆ ಇಟ್ಟರೆ ಅದು ಪೂರ್ತಿ ನೀರೆಲ್ಲ ಹೀರ್ಕೊಂಡು ಬಿಟ್ಟಿರುತ್ತೆ. ಆ್ಯಂಡ್ ಕೆಳಗಡೆ ಒದ್ದೆ ಆಗೋದು, ಮತ್ತೆ ಅದನ್ನು ಒರೆಸ್ಬೇಕಂತ ಏನು ಟೆನ್ಷನ್ ಇರುತ್ತೆ ಅದಿರೋದಿಲ್ಲ. ಇದೇ ಎಲ್ಲ ಹೀರ್ಕೊಂಡು ಬಿಟ್ಟಿರುತ್ತೆ. ಆಮೇಲೆ ಇದನ್ನು ಹೊರಗಡೆ ಒಣಗಾಕಿದ್ರೆ ಆಯಿತು, ಡನ್. ಈಗ ಡೋರ್ ಮ್ಯಾಟ್ ಎಲ್ಲ ಬರುತ್ತೆ ಗೊತ್ತಾ? ಸೇಮ್ ಅದೇ ಥರ ಇದೆ, ಸ್ವಲ್ಪ ಕ್ವಾಲಿಟಿ. ಬಟ್ ಇನ್ನೂ ಬೆಟರ್ ಕ್ವಾಲಿಟಿ ಫಾರ್ ವೆಸಲ್ಸ್, ಯುಟೆನ್ಸಿಲ್ಸ್, ಪಾತ್ರೆಗಳಿಗೆ ಅಲ್ವಾ. ಸೊ ಅದೇನು ಡ್ಯಾಮೇಜ್ ಆಗದಿರೋ ಸಿಕ್ಕಾಬಳೆ ಸ್ಮೂತ್ ಇದೆ. ಈ ಥರ ಒಂಥರ ಈಗ ಮ್ಯಾಟ್ ಇದು ನೋಡಿ, ರಬ್ಬರ್ ಇದೆ. ಸೊ ಇದು ಫ್ರಿಕ್ಷನ್ ಮೂವ್ ಎಲ್ಲ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಓಕೆ, ಕಮಿಂಗ್ ಟು ದ ಫಿನಾಲೆ. ಅಫ್ಕೋರ್ಸ್ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆನೂ ಹತ್ರ ಬರ್ತಾ ಇದೆ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ದಿಸ್ ಇಸ್ ಅ ಬಾಕ್ಸ್ ಫಾರ್ ಸನ್ ಗ್ಲಾಸಸ್. ಇದು ಕೂಡ ಅದೇ ಥರ ಕಲೆಕ್ಷನ್ ಅನ್ನೆಲ್ಲ ಜೋಡಿಸಿಡೋ ಅಂಥ ಬಾಕ್ಸು. ನಾನು ಇದನ್ನ ಓಪನ್ ಮಾಡೋ ತನಕ ಕೀಪ್ ಗೆಸ್ಸಿಂಗ್. ಗಿಫ್ಟ್ ಬಾಕ್ಸ್ ಥರನಾ? ಇದನ್ನು ಯಾರಿಗಾರು ಗಿಫ್ಟ್ ಕೊಡ್ಬೋದು ಪ್ಲೀಸ್. ದಿಸ್ ಇಸ್ ಪ್ರಿಟಿ ಬ್ಲ್ಯಾಕ್ ಇದೆ. ಎನಿ ಗೆಸಸ್? ಇದು ಬಾಕ್ಸ್ ಫಾರ್ ಯೋರ್ ವಾಚಸ್. 12 ವಾಚಸ್ನ ಜೋಡಿಸ್ಬೋದು, 12. ಆ್ಯಂಡ್ ಪುಟಾಣಿ ಎಲ್ಲದಕ್ಕೂ ಒಂದು ದಿಮ್ ಥರ ಕೊಟ್ಟಿರ್ತಾರೆ ಗೊತ್ತಾ, ಯೂಶಲಿ ಒಂದು ವಾಚ್ ಬಾಕ್ಸ್ ಒಳಗಿರುತ್ತಲ್ಲ ಆ ಥರದ್ದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ. ಆ್ಯಂಡ್
ವೆರಿ ಸ್ಮಾಲ್ ಆ್ಯಂಡ್ ಕಾಂಪ್ಯಾಕ್ಟ್ ಆ್ಯಂಡ್ ವೆರಿ ನೈಸ್. ಈ ಸನ್ಗ್ಲಾಸಸ್ ಬಾಕ್ಸ್ ಒಂಚೂರು ದೊಡ್ಡದಾಯಿತು ಅಂತ ಅನಿಸಿದೆ, ಬಟ್ ಆಫ್ಕೋರ್ಸ್ ಅಷ್ಟಿರುತ್ತೆ ಸನ್ಗ್ಲಾಸಸ್ ಅಗಲ, ಏನು ಮಾಡೋಕ್ಕಾಗಲ್ಲ. 12 ಸನ್ಗ್ಲಾಸಸ್ ಇಡ್ಬೋದು. ವಾಚ್ ಬಾಕ್ಸ್ ವಾಸ್ ಫಾರ್ ₹849. ಸನ್ಗ್ಲಾಸ್ ಬಾಕ್ಸ್ ಎಷ್ಟು ಗೊತ್ತಾ? 697. ಇನ್ ಕ್ಲಾತ್ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ. ಇಟ್ಸ್ ಟೈಮ್ ಫಾರ್ ವಾಚಸ್. ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನು ಬಿಡಲಿ ಟಾಡಾ. ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಇದು ಸೊನಾಟಾ, ಇದು ಸೋಫೆಚ್ ಸೊನಾಟಾ ಫಾಸ್ಟ್ ಟ್ರ್ಯಾಕ್. ಇದು ಡೀಸೆಲ್ದು. ಇಟ್ಸ್ ಸುವಿನಿಯರ್ ಅಕಾರ್ಡಿಂಗ್ ಟು ಮೈ ಫ್ರೆಂಡ್. ಆ್ಯಂಡ್ ಇಲ್ಲಿ ಒಂದು ಗೋಲ್ಡ್ ಬೆಲ್ಟ್ ಬರಬೇಕು. ನನ್ನ ವಿಶ್ ಲಿಸ್ಟಲ್ಲಿದೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಹೋಪ್ಫುಲಿ ಸೂನ್. ವೈಟ್ ಬೆಲ್ಟದು ಒಂದು ವಾಚ್ ಬೇಕು ನನಗೆ. ದ್ಯಾಟ್ ಈಸ್ ಆಲ್ಸೋ ಇನ್ ದ ವಿಶ್ ಲಿಸ್ಟ್. ಇಲ್ಲಿಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ.